ಪ್ರೈಸ್ ಲಾರ್ಡ್. ಕರ್ತನ ನಾಮಕ್ಕೆ ಸ್ತೋತ್ರ ಉಂಟಾಗಲ್ಪಡಲಿ. ಪ್ರೀತಿಯುಳ್ಳ ದೇವಜನರೇ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮ್ಮನ್ನು ವಂದಿಸುತ್ತೇನೆ. ವಿಮೋಚನಾ ಕಾಂಡ 15ನೇ ಅಧ್ಯಾಯ 26ನೇ ವಚನದಲ್ಲಿ ವಾಕ್ಯ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ. ಯೆಹೋವನೆಂಬ ನಾನೇ ನಿಮಗೆ ಆರೋಗ್ಯದಾಯಕನು ಎಂದು ವಚನ ಬರೆಯಲ್ಪಟ್ಟಿದೆ. ಅಂದರೆ ಪ್ರೀತಿಯುಳ್ಳ ದೇವಜನರೇ, ದೇವರು ಇಲ್ಲಿ ನೋಡಿ ಹೇಳ್ತಾ ಇದ್ದಾರೆ, ಮಗನೇ ಮಗಳೇ, ಯೆಹೋವನೆಂಬ ನಾನೇ ನಿನಗೆ ಆರೋಗ್ಯದಾಯಕನು, ಯೆಹೋವನೆಂಬ ನಾನೇ ನಿನ್ನನ್ನು ಗುಣಪಡಿಸುವವನು ಎಂದು ಕರ್ತನ ಇವತ್ತು ನಮ್ಮನ್ನು ನೋಡಿ ಹೇಳ್ತಾ ಇದ್ದಾರೆ. ನಮ್ಮ ಶರೀರದಲ್ಲಿ ಎಷ್ಟೋ ವಿಧವಾಗಿ ಒಂದು ಬಲಹೀನತೆ ಅನ್ನುವಂಥದ್ದು ಹೋರಾಡಿಕೊಂಡಿರುತ್ತೆ. ನಮ್ಮ ಶರೀರದಲ್ಲಿ ಎಷ್ಟೋ ವಿಧವಾಗಿ ಒಂದು ಕಾಯಿಲೆ ಅನ್ನುವಂಥದ್ದು ಹೋರಾಡಿಕೊಂಡಿರುತ್ತೆ. ಆ ಕಾಯಿಲೆ ಸಮಯದಲ್ಲಿ ನಾವು ಕಣ್ಣೀರನ್ನು ಸುರಿಸ್ತಾ ಇರ್ತೇವೆ. ಎಷ್ಟೋ ವೈದ್ಯರನ್ನು ನೋಡಿ ನಾವು ಏನು ಮಾಡ್ತಾ ಇರ್ತೇವೆ, ಓಡ್ತಾ ಇರ್ತೇವೆ. ಆದರೆ ನಾವು ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸಬೇಕು. ಕರ್ತನೇ, ನನ್ನ ಶರೀರದಲ್ಲಿ ರೋಗ ಅನ್ನುವಂಥದ್ದು ಹೋರಾಡಿಕೊಂಡಿದೆ ಸ್ವಾಮಿ, ನನ್ನ ಶರೀರದಲ್ಲಿ ಬಲಹೀನತೆ ಹೋರಾಡಿಕೊಂಡಿದೆ ಸ್ವಾಮಿ. ಎಷ್ಟೋ ವೈದ್ಯರನ್ನ ನೋಡಿದೆ ದೇವರೇ, ಗುಣವಾಗ್ತಾ ಇಲ್ಲ, ಸೌಖ್ಯವಾಗ್ತಾ ಇಲ್ಲ ದೇವರೇ, ನಾನೇನು ಮಾಡಬೇಕು ನನಗೆ ಗೊತ್ತಾಗ್ತಾ ಇಲ್ಲ ಎಂದು ಕರ್ತನ ಸಮ್ಮುಖಕ್ಕೆ ಹೋಗಿ ಪ್ರಾರ್ಥಿಸುವಾಗ ಕರ್ತನ ನಮ್ಮನ್ನು ಗುಣಪಡಿಸುವವನಾಗಿದ್ದಾನೆ, ಕರ್ತನ ನಮ್ಮನ್ನು ಸೌಖ್ಯಪಡಿಸುವವನಾಗಿದ್ದಾನೆ. ಪ್ರೀತಿಯುಳ್ಳ ದೇವಜನರೇ, ಆತನು ವಾಗ್ದಾನವನ್ನು ಮಾಡಿದ್ದಾನೆ, ನಾನೇ ನಿಮಗೆ ಆರೋಗ್ಯದಾಯಕನು ಎಂದು ಆತನು ನಮಗೆ ವಾಗ್ದಾನವನ್ನು ಮಾಡಿದ್ದಾನೆ. ದೇವರ ವಾಗ್ದಾನಗಳು ನಮ್ಮ ಜೀವಿತದಲ್ಲಿ ನೆರವೇರುವಂಥದ್ದಾಗಿದೆ. ಆದುದರಿಂದ ನಮ್ಮ ಆರೋಗ್ಯಗಳನ್ನು, ಶರೀರಗಳನ್ನು ಕರ್ತನಿಗೆ ಒಪ್ಪಿಸಿಕೊಡಬೇಕು. ಕರ್ತನು ನಮ್ಮನ್ನು ಗುಣಪಡಿಸುವವನು ಆತನಾಗಿದ್ದಾನೆ. ಸರಿ, ನಾವು ಪ್ರಾರ್ಥಿಸೋಣ. ಅಪ್ಪ ಕರ್ತನೆ, ನಿನಗೆ ಸ್ತೋತ್ರ. ಈ ಮುಂಜಾನೆ ವೇಳೆಯಲ್ಲಿ ಕರ್ತನೆ ವಾಕ್ಯ ಭಾಗ ಸಂದೇಶವನ್ನು ನೋಡ್ತಿರುವ ಜನಗಳನ್ನು ಸಂಧಿಸು ದೇವರೇ. ಅಪ್ಪ ಕರ್ತನೆ, ನಿನ್ನ ಜನರ ಜೀವಿತದಲ್ಲಿ ನಿನ್ನ ಆರೋಗ್ಯವನ್ನು ದಯಪಾಲಿಸು, ಸೌಖ್ಯವನ್ನು ದಯಪಾಲಿಸು. ನಿನ್ನ ಬಾಸುಂಡೆಗಳಿಂದ ನಿನ್ನ ಜನರನ್ನು ಗುಣಪಡಿಸು. ಅದಕ್ಕೆ ಸ್ತೋತ್ರ. ನಜರೇತಿನ ಯೇಸುವಿನ ನಾಮದಲ್ಲಿ ತಂದೆಯೇ, ಆಮೆನ್.